ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಎಂಬ ಪುರಾತನ ನೂತನರ ಜನನ ತಾಣ ಬೆಂಗಳೂರು ಜಿಲ್ಲೆ ಮಾಗಡಿ ತಾಲೂಕಿಗೆ ಸೇರಿದ ವೀರಾಪುರ ಎಂಬ ಚಿಕ್ಕ ಹಳ್ಳಿ. ವೀರಾಪುರದ ಪಟೇಲ್ ಹೊನ್ನೇಗೌಡ ಗಂಗಮ್ಮ ದಂಪತಿಯ 13 ಮಕ್ಕಳಲ್ಲಿ ಒಬ್ಬರಾದ ಶಿವಣ್ಣ 1908 ಏಪ್ರಿಲ್ 1ರಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಜನಿಸಿದರು. ಬಾಲಕ ಶಿವಣ್ಣನಿಗೆ 5 ವರ್ಷಗಳಾದಾಗ ಹಸ್ತ ಸಾಮುದ್ರಿಕ ಸನ್ಯಾಸಿಯೋರ್ವರು ವೀರಾಪುರಕ್ಕೆ ಬಂದು ತೇಜಸ್ವಿ ಬಾಲಕ ಶಿವಣ್ಣನ ಕೈ ನೋಡಿ ಗೋಸಾಯಿ ಕೈಯನ್ನು ಹಣೆಗೊತ್ತಿಕೊಂಡು, ಇವನೊಬ್ಬ ಮಹಾಭಾಗ್ಯವಂತ ಅನ್ನದಾತ, ಇವನಿಂದ ನಾಡೆಲ್ಲ ಬೆಳಕಾಗುವುದು, ಈತ ಕಾರಣ ಪುರುಷ, ಈತ ಲೋಕದ ಸ್ವತ್ತು ಎಂದು ಅಮೃತವಾಣಿ ನುಡಿದಿದ್ದರಂತೆ. ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಶ್ರೀಗಳು ಮಠದ ಚುಕ್ಕಾಣಿ ಹಿಡಿದಾಗ ಆರ್ಥಿಕ ಸ್ಥಿತಿ ಹೇಳಿಕೊಳ್ಳುವಂತಿರಲಿಲ್ಲ. ಕಾಲ್ನಡಿಗೆಯಲ್ಲೋ ಕುದುರೆ ಸವಾರಿ ಮಾಡಿಕೊಂಡು ಹಳ್ಳಿ ಪಟ್ಟಣ ತಿರುಗಿ ದವಸ ಧಾನ್ಯ ತರಕಾರಿ ಹಣ ಹೀಗೆ ಭಕ್ತಾದಿಗಳು ನೀಡುತ್ತಿದ್ದುದನ್ನು ಶಿವನಿಗರ್ಪಿಸಿದ ಕಾಣಿಕೆ ಎಂದು ಸ್ವೀಕರಿಸಿ ಮಠಕ್ಕೆ ಭಿಕ್ಷೆ ಎತ್ತುತ್ತಿದ್ದರು. ಬಸವಣ್ಣನವರು ಪರಿಪೂರ್ಣ ಜೀವನ ರೂಪಿಸಿಕೊಳ್ಳುವುದಕ್ಕೆ ಕಾಲ ದೇಶ ಕುಲ ಜಾತಿ ವರ್ಣ ವರ್ಗ ಭಾಷೆ ಇವುಗಳೆಲ್ಲವನ್ನು ಮೀರಿ ಎಲ್ಲ ಕಾಲಕ್ಕೂ ಎಲ್ಲರಿಗೂ ಅನ್ವಯಿಸಬಹುದಾದ ಸಪ್ತ ಸೂತ್ರಗಳನ್ನು ತಾವೇ ಸ್ವತಃ ಆಚರಿಸಿ ತೋರಿಸಿ ಇತರರಿಗೂ ಬೋಧಿಸಿದರು. ಈ ಸೂತ್ರಗಳೇ ಇಂದು ಶ್ರೀ ಶಿವಕುಮಾರ ಸ್ವಾಮೀಜಿ